ಇದು ನಡ್ಕೊಂಡು ಹೋಗ್ತಾ ಇತ್ತು. 2023 ಮೇನಲ್ಲಿ ಸರ್ಕಾರ ಬಂತು, ತಕ್ಷಣ ಗ್ಯಾರಂಟಿ ಯೋಜನೆಗಳೆಲ್ಲ ಜಾರಿಗೆ ಅಂತ ಘೋಷಿಸಿದರು. ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಕೊಡ್ತಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 1,26,00,000 ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾ ಇತ್ತು. ಆದರೆ ಜನವರಿಯಲ್ಲಿ ನಿಯಮ ಬದಲಾವಣೆ ಮಾಡುವ ನಿರ್ಧಾರಕ್ಕೆ ಹಣಕಾಸು ಇಲಾಖೆ ಬಂತು. ತಾಲೂಕು ಪಂಚಾಯತಿ ಮೂಲಕ ಹಣ ಹೋಗಲಿ ಅಂತ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾ ಇದ್ದ ಪ್ರಸ್ತಾವನೆಗಳು ತಾಲೂಕು ಪಂಚಾಯತಿಯಿಂದ ಬರಲಿ, ತಾಲೂಕು ಪಂಚಾಯತಿ ಮೂಲಕ ಗೃಹಲಕ್ಷ್ಮಿ ಹಣ ಡಿಸ್ಪರ್ಸ್ ಆಗಲಿ ಅಂತ ಹಣಕಾಸು ಇಲಾಖೆ ಹೇಳ್ತು. ತಾಲೂಕು ಪಂಚಾಯತಿಗಳು ಸರಿಯಾಗಿ ಪ್ರಸ್ತಾವನೆ ಸಲ್ಲಿಸಲಿಲ್ಲ. ಅಷ್ಟರಲ್ಲಿ ಫೆಬ್ರವರಿ ಮಾರ್ಚ್ ಕಳೆದೋಗ್ಬಿಡ್ತು. ಫೈನಾನ್ಷಿಯಲ್ ಇಯರ್ ಮುಗೀತು. ಏಪ್ರಿಲ್ನಲ್ಲಿ ಇನ್ನು ಹೊಸ ಲೆಕ್ಕ ಅಂತೂ ಹಣಕಾಸು ಇಲಾಖೆ. ಆವಾಗಲೂ ಕೂಡ ಈ ಹಣವನ್ನ ಮಹಿಳೆಯರ ಅಕೌಂಟ್ಗಳಿಗೆ ಹಾಕೋದಕ್ಕೆ ಒಂದು ಆಪ್ಷನ್ ಇತ್ತು. ಪೂರಕ ಅಂದಾಜು ಮಂಡಿಸುವ ಮೂಲಕ. ಆದರೆ ಆ ಕೆಲಸ ಸರ್ಕಾರ ಮಾಡಲಿಲ್ಲ. ಫೆಬ್ರವರಿ ಮಾರ್ಚ್ ಹಂಗೆ ಉಳ್ಕೊಂಡು ಬಿಡ್ತು. ಅಂದ್ರೆ 5,000 ಕೋಟಿ ಹಣ, ಒಂದೊಂದು ತಿಂಗಳಿಗೆ 2,500 ಕೋಟಿ. ರೌಂಡ್ ಫಿಗರ್ನಲ್ಲಿ ಹೇಳೋದಾದ್ರೆ 2,500 ಕೋಟಿ ಒಂದು ತಿಂಗಳಿಗೆ, 5,000 ಕೋಟಿ ಹಂಗೆ ಉಳ್ಕೊಂಡ್ಬಿಡ್ತು. ಪೂರಕ ಅಂದಾಜು ಮಂಡಿಸಿ ಆ 5,000 ಕೋಟಿ ರೂಪಾಯಿಗಳನ್ನ ಮಹಿಳೆಯರ ಅಕೌಂಟ್ಗಳಿಗೆ ಹಾಕಿಸುವ ಅವಕಾಶ ಸರ್ಕಾರದ ಎದುರಿಗೆ ಇತ್ತು, ಮಾಡಲಿಲ್ಲ. ಮುಖ್ಯಮಂತ್ರಿಗಳು 6,279 ಕೋಟಿ ಪೂರಕ ಅಂದಾಜು ಮಂಡನೆ ಮಾಡಿದ್ರು. ಅದು ಬೇರೆ ಬೇರೆ ಯೋಜನೆಗಳದ್ದು, ಬೇರೆ ಬೇರೆ ಕಾಮಗಾರಿಗಳದ್ದು. ಅದರಲ್ಲಿ 3,47,00,000 ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ದುಡ್ಡಿಗೆ ಪೂರಕ ಅಂದಾಜು ಮಂಡನೆ ಮಾಡಲೇ ಇಲ್ಲ. ಈಗ ಬಿಜೆಪಿ ಅವರು ಹಠಕ್ಕೆ ಬಿದ್ದಿದ್ದಾರೆ. ಫೆಬ್ರವರಿ ಮಾರ್ಚ್ನ ಹಣ, ಅರ್ಥಾತ್ ಒಬ್ಬ ಮಹಿಳೆಗೆ 4,000 ರೂಪಾಯಿ, ಒಟ್ಟಾರೆ 5,000 ಕೋಟಿ ರೂಪಾಯಿ ಮಹಿಳೆಯರ ಅಕೌಂಟಿಗೆ ನಾವು ಹಾಕ್ಸವ್ರೆ ಅಂತ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಕೂಡ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಆನಂದ, ತಟ್ಟೆಯಲ್ಲಿಟ್ಟು ಒಂದು ಅವಕಾಶ ಕೊಟ್ಟಂಗೆ ಆಯ್ತಲ್ರಿ ಬಿಜೆಪಿ ಅವ್ರಿಗೆ ಇಷ್ಟು ದೊಡ್ಡ ಹೋರಾಟ ಮಾಡೋದಕ್ಕೆ, ಧ್ವನಿ ಎತ್ತೋದಕ್ಕೆ? ಎಸ್, ಖಂಡಿತವಾಗಲೂ ಕೂಡ ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಇಲಾಖೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಆಸಕ್ತಿ ಮತ್ತು ಅವರು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ರೀತಿಯನ್ನು ಪ್ರಶ್ನೆ ಮಾಡುವಂತೆ ಇದೆ. ಯಾಕೆಂದರೆ ತಮ್ಮ ಇಲಾಖೆಯಲ್ಲಿ ಭಾಳ ದೊಡ್ಡ ಯೋಜನೆ ಆಗಿರ್ತಕ್ಕಂಥ ಈ ಒಂದು ಗೃಹಲಕ್ಷ್ಮಿಯ ಹಣವನ್ನು ಕೊಡಿಸುವಂಥ ವಿಚಾರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಗಟ್ಟಿತನವನ್ನು ಅವರು ತೋರಿಸ್ತಾ ಇರಲಿಲ್ಲ ಅನ್ನೋದು ಇದರಿಂದ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಈ ಯೋಜನೆ ಸರ್ಕಾರ ಬಂದ ತಕ್ಷಣ ಜಾರಿಯಾಗಿಲ್ಲ. ಮೇ 20, 2023 ಸರ್ಕಾರ ರಚನೆ ಆದರೂ ಕೂಡ 6/6/23 ಈ ಯೋಜನೆಯನ್ನು ಮಾಡಬೇಕು ಅಂತೇಳಿ ಅಧಿಕೃತವಾಗಿರ್ತಕ್ಕಂಥ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ, ಅಧಿಸೂಚನೆ ಆಗುತ್ತೆ. ಅಧಿಸೂಚನೆ ಆದ ನಂತರ ಮೊದಲ ಕಂತಿನ ಹಣವನ್ನು 2023 ಆಗಸ್ಟ್ನಲ್ಲಿ ಮೊದಲ ಕಂತಿನ ಹಣವನ್ನು ಹಾಕೋದ್ರ ಮೂಲಕ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿ ಮಾಡುವಂಥ ಒಂದು ಪ್ರಯತ್ನ ಮಾಡುತ್ತೆ. ಅಲ್ಲಿಂದ ಆರಂಭಗೊಂಡು ಆ ವರ್ಷ 23ನೇ ಇಸ್ವಿಯಲ್ಲಿ 5 ಕಂತುಗಳಲ್ಲಿ ಹಣವನ್ನು ಹಾಕಿದೆ, 24ರಲ್ಲಿ 12 ಕಂತುಗಳಲ್ಲಿ ಹಣ ಹಾಕಿದೆ.
23ರಲ್ಲಿ ಜನವರಿ ತಿಂಗಳಲ್ಲಿ ಹಣ ಹಾಕಿದೆ, ಫೆಬ್ರವರಿ ಮಾರ್ಚಲ್ಲಿ ಹಾಕಿಲ್ಲ. ಇನ್ನುಳಿದಿರ್ತಕ್ಕಂಥ ತಿಂಗಳುಗಳು ಸೇರಿದಾಗೆ ಒಟ್ಟು 6 ತಿಂಗಳ ಹಣ ಹಾಕಿರ್ತಕ್ಕಂಥದ್ದು, ಇನ್ನು 6 ತಿಂಗಳು ಬ್ಯಾಲೆನ್ಸ್ ಇದೆ. ಸೊ ಈ ರೀತಿಯಾಗಿ ಸುಮಾರು 23 ತಿಂಗಳ ಹಣವನ್ನು ಈಗಾಗಲೇ ಸರ್ಕಾರ ಹಾಕಿದೆ. ಆದರೆ ಈ ಹಣ ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೋಗ್ತಾ ಇತ್ತು ಫಲಾನುಭವಿಗಳಿಗೆ, ರಾಜ್ಯದಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ. ನಂತರದಲ್ಲಿ 2025 ಜನವರಿಯಲ್ಲಿ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗೋ ಬದಲು ತಾಲೂಕು ಪಂಚಾಯಿತಿಯಿಂದ ಆಯಾ ತಾಲೂಕುಗಳಿಗೆ ಹೋಗಬೇಕು, ಅದು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಅಧಿಕೃತವಾದಂಥ ಆದೇಶವನ್ನು ಮಾಡಲಾಗುತ್ತೆ. ಅಲ್ಲೇ ಸಮಸ್ಯೆ ಆರಂಭಗೊಂಡಿರ್ತಕ್ಕಂಥದ್ದು. ತಾಲೂಕು ಪಂಚಾಯಿತಿಗಳು ನಿಗದಿತ ಸಮಯದಲ್ಲಿ ನಿಗದಿತ ರೂಪದಲ್ಲಿ ಭಾಳ ಸ್ಪಷ್ಟವಾಗಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಬೇಕಾಗಿತ್ತು. ಎಲ್ಲವೂ ಸರಿ ಇದ್ದರೆ ಕೊಕ್ಕೆ ಹಾಕ್ತಕ್ಕಂಥ ಹಣಕಾಸು ಇಲಾಖೆ ಒಂದಷ್ಟು ವ್ಯತ್ಯಾಸದ ಕಾರಣಕ್ಕಾಗಿ ಫೆಬ್ರವರಿ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡೋದೇ ಇಲ್ಲ. ಮಾರ್ಚ್ ತಿಂಗಳಲ್ಲಿ ರಾಜ್ಯದ ಬಜೆಟ್ ಮಂಡನೆಯ ಪ್ರಸ್ತಾಪಗಳು ಬಂದ ಸಂದರ್ಭದಲ್ಲಿ ಸಹಜವಾಗಿ ಆ ಒಂದು ಬ್ಯುಸಿ ಇದ್ದ ಕಾರಣಕ್ಕಾಗಿ ಹಣಕಾಸು ಇಲಾಖೆ ಬಂದಿರತಕ್ಕಂಥ ಪ್ರಸ್ತಾವನೆಯು ಕೂಡ ಹಣ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. ಅಧಿಕೃತವಾಗಿ ಮಾರ್ಚ್ 31 ಎಂಡ್ ಆಗುತ್ತೆ. ಅಲ್ಲಿಗೆ ಆ ವರ್ಷದ ಅಂದರೆ ಆರ್ಥಿಕ ವರ್ಷದಿಂದ ಅದು ಎಂಡ್ ಆಗುತ್ತೆ. ಅದರ ನಂತರದಲ್ಲಿ ಏಪ್ರಿಲಿಂದ ಹಣವನ್ನು ಕೊಡಲಾಗುತ್ತೆ, ಯಾಕೆಂದರೆ ಅದು ಈ ವರ್ಷದ ಬಜೆಟ್. ಹಾಗಾಗಿ 2 ತಿಂಗಳ ಏನು ಬಜೆಟ್ ಕಳೆದ ವರ್ಷದ ಬಜೆಟ್ ಇರುತ್ತೋ ಆ ಬಜೆಟ್ನ ಮೊತ್ತವನ್ನು ಕೊಡಲಿಕ್ಕೆ ಹಣಕಾಸು ಇಲಾಖೆ ಯಾವಾಗ ನಿರಾಕರಣೆ ಮಾಡುತ್ತೋ ಆವಾಗ ಈ ಇಶ್ಯೂ ರೈಸ್ ಆಗ್ತಕ್ಕಂಥದ್ದು. ಈ ಸಂಬಂಧಪಟ್ಟ ಹಾಗೆ 2 ತಿಂಗಳ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿಂದ ಕೊಡದೇ ಇರತಕ್ಕಂಥ ಹಣವನ್ನು ಕೊಡಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರು ಹಣಕಾಸು ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡ್ತಾರೆ, ಸಭೆಗಳನ್ನು ಮಾಡ್ತಾರೆ, ಮುಖ್ಯಮಂತ್ರಿಗಳನ್ನು ನೋಡ್ತಾರೆ. ಎಲ್ಲಾದರೂ ಕೂಡ ಸರಿಯಾದ ಸಮಯಕ್ಕೆ 2 ತಿಂಗಳ ಹಣವನ್ನು ಅಂದರೆ ಬಾಕಿ ಹಣವನ್ನು ಕೊಡಲಿಕ್ಕೆ ಹಣಕಾಸು ಇಲಾಖೆ ನಿರಾಕರಣೆ ಮಾಡಿದಂಥ ಕಾರಣಕ್ಕಾಗಿ ಆ ಆರ್ಥಿಕ ವರ್ಷದ 2 ವರ್ಷಗಳನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂಥ ತಿಂಗಳುಗಳು ಏಪ್ರಿಲ್, ಮೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳನ್ನು ಭೇಟಿ ಮಾಡಿದ್ದಾರೆ, ಸಭೆಗಳನ್ನು ಮಾಡಿದ್ದಾರೆ 2 ತಿಂಗಳ ಬಾಕಿ ಕೊಡೋ ವಿಷಯದಲ್ಲಿ. ಆಗಿದ್ರೆ ಯಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಹಣಕಾಸು ಇಲಾಖೆಯ ಪ್ರಧಾನ 2 ತಿಂಗಳ ಬಾಕಿ ಇದೆ ಅಂತ ಯಾಕೆ ಹೇಳಿಲ್ಲ ಅವರು ಉತ್ತರದಲ್ಲಿ? ಭೇಟಿ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ, ಹಣ ಕೊಡಿ ಅಂತ ರಿಕ್ವೆಸ್ಟ್. ಅದೇ ಇರ್ತಕ್ಕಂಥದ್ದು. ನಾವು ನಿನ್ನೆ ಪಾರ್ಟಿ ರೌಂಡ್ಸಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ವಿ. ಕುಣಗಲ್ ರಂಗನಾಥ್ ವರ್ಸಸ್ ರಾಜಣ್ಣ, 2 ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಸೊ ಈಗ ಇಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಹಣಕಾಸು ಇಲಾಖೆ, ಈ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ ಪ್ರಸ್ತಾಪಗಳನ್ನು ಮುಖ್ಯಮಂತ್ರಿಗಳು ನಿರ್ವಹಿಸ್ತಾ ಇರತಕ್ಕಂಥ ಹಣಕಾಸು ಇಲಾಖೆಯಿಂದ ಹೇಗೆ ಅದನ್ನು ಹ್ಯಾಂಡಲ್ ಮಾಡಲಾಗಿದೆ ಅಂತಕ್ಕಂಥ ಸಹಜವಾದಂಥ ಅನುಮಾನ ಇದ್ದೇ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಣ ಕೊಡುವಂತೆ ಹಣಕಾಸು ಇಲಾಖೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಬಾಕಿ ಇರತಕ್ಕಂಥ ಹಣವನ್ನು ಕೊಡದೇ ಇರುವಂಥ ಕಾರಣಕ್ಕಾಗಿ ಅದು ಆಗಲಿಲ್ಲ. ಬದಲಾಗಿ ಈ ವರ್ಷದ ಹಣಕಾಸು ಏನು ಬಜೆಟ್ ಇತ್ತು ಆ ಅಲೋಕೇಶನಲ್ಲಿ ಏಪ್ರಿಲ್ ತಿಂಗಳಿಂದ ಕಂಟಿನ್ಯೂ ಆಗಿ ಆಗಸ್ಟ್ ತಿಂಗಳ ತನಕ ಕೂಡ ಹಣವನ್ನು ಹಾಕಲಾಗಿದೆ. ಅಲ್ಲಿಗೆ ಭಾಳ ಸ್ಪಷ್ಟ ಆಗ್ತಕ್ಕಂಥದ್ದು. ಇವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅಥವಾ 2 ಇಲಾಖೆ ಮಧ್ಯೆ ಒಂದು ಹೊಂದಾಣಿಕೆಯ ಸ್ಪಷ್ಟವಾಗಿರ್ತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂಥ ಕಾರಣಕ್ಕಾಗಿ 2 ತಿಂಗಳ ಹಣ ಹಾಕಿಲ್ಲ. ಆದರೆ ಅದನ್ನು ಗಟ್ಟಿಯಾಗಿ ಸದ್ಯದಲ್ಲಿ ಹೇಳುವ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಲಿಲ್ಲ. ಯಾಕೆ ಹಣ ಸಿಕ್ಕಿಲ್ಲ ಅಂತಕ್ಕಂಥ ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳು ಕೂಡ ಮಾಡಿಲ್ಲ. ಮುಖ್ಯಮಂತ್ರಿಗಳು ನಿರ್ವಹಿಸ್ತಿರ್ತಕ್ಕಂಥ ಇಲಾಖೆ ವೈಫಲ್ಯವನ್ನು ಹೇಳುವ ಪ್ರಯತ್ನವನ್ನಾದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಬೇಕು, ಅಲ್ಲೂ ಕೂಡ ಮಾಡಲಿಲ್ಲ. ಆದರೆ ಎಲ್ಲ ಒಂದು ಕಡೆ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂಥೇಳಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಂಥ ಕಾರಣಕ್ಕಾಗಿ ಇದು ಇಷ್ಟು ದೊಡ್ಡ ಮಟ್ಟದ ರಾದ್ಧಾಂತ ಆಗಲಿ ಕಾರಣ ಆಗಿದೆ. ಮತ್ತು ಇನ್ನೊಂದು ಚರ್ಚೆಯು ಕೂಡ ವಿಧಾನಸಭೆ ಮೊಗಸಾಲೆ ನಡೀತಾ ಇದೆ. ಹಣಕಾಸು ಇಲಾಖೆ ಇತರ ಸಚಿವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿಲ್ಲ ಅನ್ನೋದನ್ನು ಕೂಡ ನೋಟಿಸ್ ಮಾಡುವ ಪ್ರಯತ್ನ ಪರೋಕ್ಷವಾಗಿ ನಡೀತಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾಗಿ ನಾವೀಗ ಗಮನಿಸಬೇಕು, ಡಿ.ಕೆ. ಶಿವಕುಮಾರ್ ನಿರ್ವಹಿಸ್ತಾ ಇರತಕ್ಕಂಥ ಇಲಾಖೆಯ ಫೈಲ್ಗಳು ಹಣಕಾಸು ಇಲಾಖೆಗೆ ಹೋದಾಗ ಹೋದಷ್ಟೇ ವೇಗವಾಗಿ ವಾಪಸ್ ಬರೋದಿಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರಣಗಳು ಕೂಡ ಇದೆ. ಬೆಂಗಳೂರು ನಗರದ ಇಲಾಖೆಯ ಫೈಲ್ಗಳು ಕೂಡ ಹಣಕಾಸು ಇಲಾಖೆಗೆ ಹೋದಾಗ ರಿಟರ್ನ್ ಬರ್ತಕ್ಕಂಥ ವೇಗವೂ ಕೂಡ ಬಹಳ ಕಡಿಮೆ ಇದೆ. ಸೊ ಹೀಗೆ ಇಲಾಖೆ ಮಧ್ಯೆ ಒಂದಷ್ಟು ವ್ಯತ್ಯಾಸದ ಕಾರಣಕ್ಕಾಗಿ ಈ ರೀತಿಯಾಗಿರುವಂಥ ರಾದ್ಧಾಂತ ಆಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಆಗಿದೆ. ಒಂದೊಂದು ಸ್ಪಷ್ಟ, ಹಣಕಾಸು ಇಲಾಖೆಯನ್ನು ಸಂಪರ್ಕಿಸ್ತಕ್ಕಂಥ, ಸಭೆ ಮಾಡ್ತಕ್ಕಂಥ, ಭೇಟಿ ಮಾಡಿ ಒತ್ತಾಯ ಮಾಡುವಂಥ ಪ್ರಯತ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದರೂ ಕೂಡ ಹಣಕಾಸು ಇಲಾಖೆಯಿಂದ ಸಕಾರಾತ್ಮಕವಾಗಿರುವಂಥ ಪ್ರತಿಕ್ರಿಯೆಗಳು ಬರದೇ ಇರುವಂಥ ಕಾರಣಕ್ಕಾಗಿ ಇವತ್ತು ಸಂದರ್ಭದಲ್ಲಿ ಅತ್ಯಂತ ಮುಜುಗರದ ವಾತಾವರಣಕ್ಕೆ ಕಾರಣ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಿಮವಾಗಿ ಕ್ಷಮೆಯನ್ನು ಕೇಳಿದ್ದಾರೆ. ಆದರೂ ಕೂಡ ಈ ವಿವಾದ ರಾಜ್ಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಅಂತೂ ಹುಟ್ಟು ಹಾಕಿದೆ. ಅಜಿತ್, ಪ್ರಶಾಂತ್, ಬಣ ಬಡಿದಾಟದ ಆ್ಯಂಗಲ್ ಕೊಡ್ತಾ ಇದ್ದಾರೆ ಆನಂದ್ ಇದಕ್ಕೆ? ಅಲ್ಲ, ಅಫ್ಕೋರ್ಸ್ ಅಜಿತ್, ಈಗ ಹಣಕಾಸು ಇಲಾಖೆ 2 ತಿಂಗಳ ಹಣವನ್ನು ಕೊಡದೇ ಇರಲಿಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಪ್ರಾಯಶಃ ನಿನ್ನೆಯ ರಂಗನಾಥ್ ಮತ್ತು ರಾಜಣ್ಣ ಅವರ ಜಗಳದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ.ಕೆ. ಶಿವಕುಮಾರ್ ಬಣಕ್ಕೆ ಸೇರಿದವರು ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಹೌದು. ಬಟ್ ಅಜಿತ್, ಬಣಗಳ ರಾಜಕಾರಣದ ಕಾರಣದಿಂದ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತೆ 1,25,00,000 ಮಹಿಳೆಯರಿಗೆ ನೀವು 2 ತಿಂಗಳ ಹಣ ಹಾಕದೆ ಹೋದರೆ ಏನು ಸ್ಥಿತಿ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಬೇಕು.
ಅದು ಸ್ಟ್ರಿಕ್ಟ್ಲಿ ಬಣಗಳ ರಾಜಕಾರಣದ ಕಾರಣದಿಂದಲೇ ಹಣ ಬಂದಿಲ್ಲ ಅಂತಾದರೆ. ಬಟ್ ನನಗನ್ಸುತ್ತೆ ಹಣಕಾಸು ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರ್ಬೋದು, ಫೆಬ್ರವರಿ ಮಾರ್ಚಿನ ದುಡ್ಡನ್ನು ಹಾಕ್ತೆ ನಾವು ಏಪ್ರಿಲ್ ಮೇ ಜೂನ್ ಜುಲೈ ದುಡ್ಡು ಹಾಕಿದ್ವಿ ಅಂತಕ್ಕಂಥದ್ದನ್ನು ಹೇಳಿದರೆ ಸಚಿವರು ಹೇಗೆ ಸುಮ್ಮನೆ ಕುಳಿತರು ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ. ಹಾಗಿದ್ದಲ್ಲಿ ಸದನಕ್ಕೆ ಬಂದು ಮೊದಲೇ ಈ ಮಾಹಿತಿಯನ್ನು ಕೊಟ್ಟುಬಿಟ್ಟಿದ್ರೆ ಫೆಬ್ರವರಿ ಮಾರ್ಚ್ ದುಡ್ಡು ಹಾಕಿಲ್ಲ, ಟೆಕ್ನಿಕಲಿ ನಾವು ಮತ್ತೊಂದು ಪೂರಕ ಅಂದಾಜು ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅದು ತೆಗೆದುಕೊಳ್ಳುವವರೆಗೆ ಒಂದಿಷ್ಟು ಟೆಕ್ನಿಕಲಿ ಸಮಸ್ಯೆ ಇದೆ. ಮುಖ್ಯಮಂತ್ರಿಗಳು ಜಾಣತನದಿಂದ ಇಲ್ಲ, ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿದರೆ ಬೇಗ ಬಗೆಹರಿಸ್ಬೋದು ಅಂತಕ್ಕಂಥದ್ದನ್ನು ಹೇಳಿದರೆ ಹೊಣೆಗಾರಿಕೆ ಮುಖ್ಯಮಂತ್ರಿಗಳ ಮೇಲೆ ಹೋಗಿರೋದು. ಹೌದು, ನನಗನ್ಸುತ್ತೆ. ಅಂದರೆ ಮಂತ್ರಿಗಳು ಕೂಡ ಸದನದಲ್ಲಿ ಹೇಳಿಕೆ ಕೊಡುವಾಗ ಇಲ್ಲ ಆಗಸ್ಟ್ವರೆಗೆ ನಾವು ಹಾಕ್ಬಿಟ್ಟಿದ್ದೀವಿ ಅಂತಕ್ಕಂಥ ಹೇಳಿಕೆ ಕೊಟ್ಟು ವಾಪಸ್ ಬಂದು ಫೆಬ್ರವರಿ ಮಾರ್ಚ್ವರೆಗೆ ಅಧಿಕಾರಿಗಳು ನನಗೆ ತಪ್ಪು ಮಾಹಿತಿ ನೀಡಿದರು. ತಪ್ಪು ಮಾಹಿತಿ ನೀಡಲಿಕ್ಕೆ ಇದು ಸಣ್ಣ ಮಾಹಿತಿ ಅಲ್ಲ. ಎಸ್, ತಪ್ಪು ಮಾಹಿತಿ ನೀಡಲಿಕ್ಕೆ ಇದು ಸಣ್ಣ ಮಾಹಿತಿ ಅಲ್ಲ. ಏನೋಪ್ಪ ಕಾಗುಣಿತ ದೋಷದಿಂದಲೋ ಬಾಯಿ ತಪ್ಪಿನಿಂದಲೋ ಅಥವಾ ಯಾವುದೋ ಒಂದು ಸಣ್ಣ ಮಾಹಿತಿಯ ಕೊರತೆಯಿಂದಲೋ ಒಂದಿಷ್ಟು ಮಾಹಿತಿಗಳು ಮಂತ್ರಿಗಳಿಗೆ ಬರದೇ ಇರಬಹುದು. ಆದರೆ ನೀವು 1,25,00,000 ಮಹಿಳೆಯರಿಗೆ ತಿಂಗಳು 2,000 ರೂಪಾಯಿ ಹಾಕುವ ದುಡ್ಡು ಹೋಗಿದೆಯೋ ಇಲ್ವೋ ಅಂತಕ್ಕಂಥದ್ದು ಮಂತ್ರಿಗಳಿಗೆ ಗೊತ್ತಾಗದೇ ಇದ್ದರೆ ನಾಲ್ಗೆ ತುದಿಯಲ್ಲಿ ಬೆರಳ ತುದಿಯಲ್ಲಿ ಇರಬೇಕಾದ ಮಾಹಿತಿ ನಿಶ್ಚಿತವಾಗಿ ಸರ್ಕಾರದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಗಳು ಹೇಳ್ತವೆ. ವಿಪಕ್ಷಗಳಿಗೆ ತಟ್ಟೆಯಲ್ಲಿ ಪ್ಲಾಟರ್ನಲ್ಲಿ ಇಟ್ಕೊಟ್ಟಂಗೆ ಒಂದು ವಿಷಯ ಇದು. ಹೌದು ಹೌದು. ಈಗ ಹಠಕ್ಕೆ ಬಿದ್ದಿದ್ದಾರೆ ಅವರು, ಆ 4,000 ಕೊಡಿಸೇ ತೀರ್ತೀವಿ ಅಂತ. ಅಲ್ಲ, ಕೊಡಲೇಬೇಕಾಗತ್ತೆ. ವಿಪಕ್ಷಗಳು ಹೇಳ್ತಿವೆ ಅಂತಲ್ಲ, ದಟ್ ಈಸ್ ಅ ಅಬ್ಲಿಗೇಷನ್ ಆಫ್ ದ ಗೌರ್ಮೆಂಟ್. ನೀವು ಅದಕ್ಕೆ ಬಜೆಟ್ ಮಾಡಿರ್ತೀರಲ್ವಾ. ಇದು ನೀವು ಫೆಬ್ರವರಿ ಮಾರ್ಚ್ನ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಬಜೆಟನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಜನರಿಗೆ 2,000 ರೂಪಾಯಿ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ. ಎಸ್, ಹಣವನ್ನು ಹೊಂದಿಸೋದು ಒಂದು ಚಾಲೆಂಜ್, ನಾನು ಒಪ್ತೀನಿ ಅದನ್ನು. ಕೆಲವೊಂದು ಸಲ ತಿಂಗಳ ಆಗದೇ ಇರಬಹುದು, ನಾವು ಹೇಳ್ಬೋದು ಆಶಯದಲ್ಲಿ ತಿಂಗಳ ಹಾಕ್ಬೇಕ್ರಿ ಅಂತಕ್ಕಂಥದ್ದನ್ನು. ಆದರೆ ಫೆಬ್ರವರಿ ಮಾರ್ಚ್ ಹೋಗಿದೆ ಇಲ್ವೋ ಅನ್ನೋದು ಸಚಿವರಿಗೆ ಗೊತ್ತಿಲ್ಲ. ಅಧಿಕಾರಿಗಳು ತಪ್ಪು ಮಾಹಿತಿ ನೀಡ್ತಿದ್ದಾರೆ ಅಂತ ಸಚಿವರು ಹೇಳ್ತಿದ್ದಾರೆ. ಆನಂದ್ ಬೈದನ್ ಮನೆ ಹೇಳ್ತಾ ಇದ್ರು, ಸಚಿವರು ಮೊದಲೇ ಇದರ ಬಗ್ಗೆ ಸಭೆಯನ್ನು ಮಾಡಿದ್ದಾರೆ ಅಂತ. ಸಮಥಿಂಗ್ ದಾಲ್ ಮೇ ಕುಚ್ ಕಾಲಾ ಹೈ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.